ಉಡುಪಿಯ ಕಾಂಗ್ರೆಸ್ ಮುಖಂಡ ಹಾಗೆ ಉದ್ಯಮಿ ಡೇವಿಡ್ ಡಿಸೋಜಾ ಕೊಲೆ ಪ್ರಕರಣದಲ್ಲಿ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ತಲೆಮರೆಸಿಕೊಂಡು ಎಸ್ಕೇಪ್ ಆಗಿದ್ದಂಥ ಆರೋಪಿಗಳು ಈಗ ಅರೆಸ್ಟ್ ಆಗಿದ್ದಾರೆ. ನಿನ್ನೆ ಸಂಜೆ ನಡೆದಂಥ ಒಂದು ಭೀಕರ ಶೂಟ್ಔಟ್ ಪ್ರಕರಣ ಇದು. ಸೀದಾ ಹಂತಕರು ಉದ್ಯಮಿ ಡೇವಿಡ್ ಡಿಸೋಜಾ ಅವರ ತಲೆಗೆ ಗುಂಡಿಟ್ಟು ಅವ್ರನ್ನ ಕೊಲೆ ಮಾಡಿದ್ರು. ಈಗ ಎಸ್ಕೇಪ್ ಆಗಿದ್ದಂಥ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಉತ್ತರ ಪ್ರದೇಶದ ಶೂಟರ್ ರಾಜು ಕಾಲಿಗೆ ಪೊಲೀಸರು ಗುಂಡೇಟ್ ಹೊಡೆದು ಈತನನ್ನ ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಸ್ಥಳದಿಂದ ಎಸ್ಕೇಪ್ ಆಗಿದ್ದಂಥ ಇಬ್ಬರು ಆರೋಪಿಗಳು ಕೂಡ ಪತ್ತೆಯಾಗಿದ್ದಾರೆ. ಅಜಯ್ ರಸ್ತೋಗಿ ಅಲಿಯಾಸ್ ಅನ್ಮೋಲ್, ಈತನನ್ನ ಕುಮಟಾದಲ್ಲಿ ಬಂಧಿಸಲಾಗಿದೆ. ಜಿಯಾವುಲ್ಲಾ ವಜೂಲ್ ಶೇಖ್ ಅಲಿಯಾಸ್ ದೀಪಕ್, ಈತನನ್ನ ಭಟ್ಕಳದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಯಾರು ಈ ಕೊಲೆಗೆ ಸುಪಾರಿ ನೀಡಿದ್ದಾರೋ ಅವರ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಭಟ್ಕಳದ ಕಡೆಗೆ ಪರಾರಿಯಾಗ್ತಿದ್ದಾಗ ಬಸ್ನಲ್ಲಿ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಅನ್ಯ ರಾಜ್ಯದ ಕಂಪನಿಯೊಂದಿಗೆ ಹಣಕಾಸಿನ ವಿಚಾರಕ್ಕೆ ವೈಮನಸ್ಸುಂಟಾಗಿತ್ತು. ಡೇವಿಡ್ ಡಿಸೋಜಾ ಅವರು ಕಾಮಗಾರಿ ನಡೆಸ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವೈಷಮ್ಯ ಬೆಳ್ಕೊಂಡಿತ್ತು. ಹೀಗಾಗಿ ಈ ಸುಪಾರಿ ಕೊಲೆಯನ್ನ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗ ಮೇಲ್ನೋಟಕ್ಕೆ ಸಿಗ್ತಾ ಇರುವಂಥದ್ದು, ಪೊಲೀಸರ ಮೂಲಗಳಿಂದ ಸಿಗ್ತಾ ಇರುವಂತಹ ಒಂದು ಪ್ರಾಥಮಿಕ ಮಾಹಿತಿ. ಆದರೆ ಎಕ್ಸಾಕ್ಟ್ ಆಗಿ ಯಾರು, ಇದರ ಹಿಂದೆ ಇರುವಂತಹ ಕಾಣದ ಕೈಗಳು ಯಾರದ್ದು, ಇದೆಲ್ಲದರ ಕುರಿತಾಗಿ ಪೊಲೀಸರು ಮುಂದಿನ ಹಂತಗಳಲ್ಲಿ ಆ ಇನ್ಫಾರ್ಮೇಷನ್ ಅನ್ನ ಹೆಕ್ಕಿ ತೆಗಿತಾರೆ. ಈಗ ನಿನ್ನೆ ಉಡುಪಿಯನ್ನ ಬೆಚ್ಚಿ ಬೀಳಿಸಿದಂಥ ಎರಡನೇ ಶೂಟ್ಔಟ್ ಪ್ರಕರಣ ಇದು. ಮೊನ್ನೆ ತಾನೇ ಒಂದಾಯಿತು. ಆ ಶೂಟ್ಔಟ್ ಪ್ರಕರಣ ಮಾಸೋ ಮುನ್ನಾನೆ ನಿನ್ನೆ ಸಂಜೆ ಒಂದು ಬ್ರಾಡ್ ಡೇ ಲೈಟ್ನಲ್ಲಿ ಹಾಡ ಹಗಲೇ ಉದ್ಯಮಿಯ ತಲೆಗೆ ಗುಂಡಿಟ್ಟು ಆತನನ್ನ ಕೊಲೆ ಮಾಡಿರುವಂಥದ್ದು. ಸೊ ಎಷ್ಟೋ ಡೌಟ್ಗಳು ಈ ಒಂದು ಕೊಲೆಯಿಂದ ಉದ್ಭವಿಸ್ತಾ ಇದ್ವು. ರಾಜಕೀಯ ವೈಷಮ್ಯದ ಹಿನ್ನೆಲೆಯಲ್ಲಿ ಆದಂತಹ ಕೊಲೆನಾ, ವ್ಯವಹಾರಿಕವಾಗಿ ಉಂಟಾದಂತಹ ವೈಷಮ್ಯದಿಂದ ಆದಂತಹ ಕೊಲೆನಾ, ಅಥವಾ ಹಳೆ ದ್ವೇಷ ಏನಾದರೂ ಇತ್ತಾ? ಈ ರೀತಿಯಾಗಿ ಅನೇಕ ಸಂಶಯಗಳು ಹುಟ್ಕೊಂಡಿದ್ವು ಈ ಒಂದು ಕೊಲೆಯ ಸುತ್ತ. ಈಗ ಪೊಲೀಸರು ಪ್ರಾಥಮಿಕವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅನ್ಯ ರಾಜ್ಯದ ಕಂಪನಿಯೊಂದಿಗೆ ಹಣಕಾಸಿನ ವಿಚಾರಕ್ಕೆ ವೈಷಮ್ಯ ಉಂಟಾಗಿದೆ. ಡೇವಿಡ್ ಡಿಸೋಜಾ ಅವರು ನಡೆಸ್ತಾ ಇದ್ದಂಥ ಕಾಮಗಾರಿಗೆ ಸಂಬಂಧಪಟ್ಟಂತೆ ಈ ಒಂದು ವೈಷಮ್ಯ ಉಂಟಾಗಿತ್ತು. ಅದರ ಹಿನ್ನೆಲೆಯಲ್ಲಿ ಸುಪಾರಿ ನೀಡಿ ಅವರನ್ನು ಕೊಲೆ ಮಾಡಿಸಲಾಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಮೂವರನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಉತ್ತರ ಪ್ರದೇಶದ ಶೂಟರ್ ರಾಜು, ಈತನ ಕಾಲಿಗೆ ಗುಂಡು ಹೊಡೆದು ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಉಡುಪಿಯ ಕರೆಸ್ಪಾಂಡೆಂಟ್ ಪರೀಕ್ಷಿತ್. ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷಿತ್, ಈಗ ಪೊಲೀಸರು ಪ್ರಾಥಮಿಕವಾಗಿ ಹಣಕಾಸಿನ ವಿಚಾರಕ್ಕೆ ವೈಷಮ್ಯ ಉಂಟಾಗಿತ್ತು, ಆ ಹಿನ್ನೆಲೆ ಸುಪಾರಿ ಕೊಲೆ ಆಗಿದೆ ಅನ್ನುವಂಥ ಮಾಹಿತಿಯನ್ನು ನೀಡುತ್ತಿದ್ದಾರೆ. ಎಕ್ಸಾಕ್ಟ್ ಆಗಿ ಇದನ್ನೇ ಕನ್ಕ್ಲೂಡ್ ಮಾಡಬಹುದಾ, ಅಥವಾ ಇನ್ನೂ ಹೆಕ್ಕಿ ತೆಗಿತಾ ಹೋದಂತಹ ಸಂದರ್ಭದಲ್ಲಿ, ಹೆಚ್ಚಿನ ಮಾಹಿತಿ ಬಂದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಆಂಗಲ್ ಅಲ್ಲೂ ಕೂಡ ಈ ಒಂದು ಕೇಸ್ ಕನೆಕ್ಟ್ ಆಗುತ್ತಾ ಅಂತ? ಎಸ್ ರಾಹುಲ್, ಸದ್ಯಕ್ಕೆ ನಮ್ಗೆ ಪ್ರಾಥಮಿಕ ಮಾಹಿತಿ ಮತ್ತು ಅದಕ್ಕೂ ರಿಲೇಟೆಡ್ ಆಗಿ ಒಂದಷ್ಟು ಕುಟುಂಬಸ್ಥರು ಕೊಟ್ಟ ಮಾಹಿತಿ ಪ್ರಕಾರ ಅದು ಆಲ್ಮೋಸ್ಟ್ ಹೊರ ರಾಜ್ಯದ ಒಬ್ರು ಉದ್ಯಮಿ, ಅಂದ್ರೆ ಈ UPSL ನಲ್ಲಿ ಏನು ಡೇವಿಡ್ ಅವರು ಏನು ಕಾಂಟ್ರಾಕ್ಟರ್ ಆಗಿದ್ರು, ಆ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿತ್ತು. ಅದರಲ್ಲಿ ಅದರ ಹಣ ಬಂದಿರಲಿಲ್ಲ, ಸುಮಾರು 3 ರಿಂದ 4 ಅದಕ್ಕೂ ಹೆಚ್ಚಿನ ಮೊತ್ತ ಇರಬಹುದು. ಹಾಗಾಗಿ ಆ ಹಣವನ್ನ ಬಾರದ ಹಿನ್ನೆಲೆಯಲ್ಲಿ ಬಹಳಷ್ಟು ಬಾರಿ ಡೇವಿಡ್ ಅವರ ಬಳಿ, ಉದ್ಯಮಿ ಬಳಿ ಕೇಳಿದ್ರು. ಆದ್ರೆ ಅವರು ಕೊಡ್ಲಿಕ್ಕೆ ನಕಾರ ಮಾಡ್ತಾ ಇದ್ರು, ಕೊಡ್ಲಿಕ್ಕೆ ಹಿಂದೇಟಾಗ್ತಾ ಇದ್ರು. ಹಾಗಾಗಿ ಏನು ಬಹಳಷ್ಟು ಬಾರಿ ಕೇಳಿದಾಗ್ಲೂ ಆತ ಹಣ ಕೊಟ್ಟಿರಲಿಲ್ಲ. ಹೀಗಾಗಿ ನೇರವಾಗಿ ಹೋಗಿ ಅಲ್ಲಿ ಅವರ ಒಂದಷ್ಟು 3 ರಿಂದ 4 ಕೋಟಿಯ ಅಷ್ಟು ಒಂದು ಮೊತ್ತದ ಬೆಲೆ ಬಾಳುವ ವಸ್ತುಗಳನ್ನ ತೆಗೆದುಕೊಂಡು ಬಂದಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಸುಪಾರಿ ಕೊಟ್ಟಿರ್ಬೋದ ನಿಟ್ಟಿನಲ್ಲಿ ಈಗ ಆಯಾಮದಲ್ಲಿ ತನಿಖೆ ಆಗ್ತಾ ಇದೆ. ಬಷ್ಟು ಹೋದ್ರೆ ಕುಟುಂಬಸ್ಥರು ಹೇಳುವ ಮಾಹಿತಿ ಪ್ರಕಾರ 3-4 ಕೋಟಿ ಬರ್ಲಿಕ್ಕಿತ್ತು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಈ ಉದ್ಯಮ, ಹೊರ ರಾಜ್ಯದ ಉದ್ಯಮಿಯೊಟ್ಟಿಗೆ ಇದು ಲಿಂಕ್ ಇದೆಯಾ ಅನ್ನುವಂಥದ್ದು. ಮುಖ್ಯವಾಗಿ ಈಗ ಇನ್ನು ಈ 3 ಆರೋಪಿಗಳೇನಿದ್ದಾರೆ ಈಗ ಸಿಕ್ಕಿಬಿದ್ದವರು, ಅವರನ್ನ ಬಹಳಷ್ಟು 3-4 ತಿಂಗಳ ಹಿಂದೆ ಅವರನ್ನ ಉಡುಪಿಗೆ ತಂದು ಬಿಡಲಾಗಿತ್ತು. ಮತ್ತು 3 ದಿನಗಳ ಹಿಂದೆ ಅವರಿಗೆ ಈ ಏನು ಡೇವಿಡ್ನ ಫೋಟೋ ಏನಿದೆ ಅವರಿಗೆ ಮೊಬೈಲ್ನಲ್ಲಿ ಕಳಿಸಲಾಗಿತ್ತು ಮತ್ತು ಒಂದಷ್ಟು ಅಮೌಂಟ್ ಕೂಡ ಹಾಕಲಾಗಿತ್ತು ಅನ್ನುವಂಥದ್ದು ಕೂಡ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗುತ್ತೆ. ಅದು ಇವತ್ತು ಸಂಜೆ SP ಅವರು ಕನ್ಫರ್ಮ್ ಮಾಡಲಿದ್ದಾರೆ. ಸದ್ಯಕ್ಕೆ ಗೊತ್ತಾಗುವ ಮಾಹಿತಿ ಪ್ರಕಾರ ಏನು ಆರೋಪಿಗಳಿದ್ದಾರೆ ಅವರ ಮೊಬೈಲಿಗೆ 3 ದಿನಗಳ ಹಿಂದೆ ಈ ಯಾರು ಮೃತರಾಗಿದ್ದಾರೆ ಶೂಟೌಟ್ಗೆ ಆ ಡೇವಿಡ್ ನ ಫೋಟೋ ಹೋಗಿತ್ತು. ಆನಂತರದಲ್ಲಿ ಅವರು ಪ್ಲಾನ್ ಮಾಡಿ ಅವರಿಗೆ ಈಗ ಈ ರೀತಿಯಲ್ಲಿ ಹಾಡೋಗಲೇ
ಅವರಿಗೆ ಶೂಟ್ ಮಾಡಿ ಕೊಂದಿರುವಂತದ್ದು ನಮಗೆ ಮೂಲ ಮಾಹಿತಿ ಪ್ರಕಾರ ಗೊತ್ತಾಗಿರುವಂತದ್ದು. ಸದ್ಯ ಓರ್ವ ಆರೋಪಿ ಒತ್ತಿಣಿಯಲ್ಲಿ ಅವಿತುಕೊಂಡಿದ್ದ ಅವರನ್ನ ಅವ್ರನ್ನ ಹಿಡಿಯುವ ಸಂದರ್ಭದಲ್ಲಿ ಆತ ಅಟ್ಯಾಕ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಸೇಫ್ಟಿ ಮೆಜರ್ಗೋಸ್ಕರ ಅವರು ಶೂಟ್ ಮಾಡಿ ಅವ್ರ ಬಲಗಾಲಿಗೆ ಗುಂಡು ಹಾರಿಸ್ತಾರೆ. ಆ ಸಂದರ್ಭದಲ್ಲಿ ಆತ ವಶಕ್ಕೆ ಪಡಿತಾರೆ. ಸದ್ಯ ಇನ್ನೂ ಇಬ್ಬರು ಆರೋಪಿಗಳು ಎಸ್ಕೇಪ್ ಆಗಿರ್ತಾರೆ. ಅವರು ಭಟ್ಕಳಕ್ಕೆ ಎಸ್ಕೇಪ್ ಆಗೋ ಸಂದರ್ಭದಲ್ಲಿ ಅವರನ್ನ ಈಗ ಪೊಲೀಸರು ವಶಕ್ಕೆ ಪಡೆಯುವ ಕೆಲಸ ಮಾಡಿದ್ದಾರೆ. ಸದ್ಯ 9 ಗಂಟೆ ಅವಧಿಯಲ್ಲಿ ಈ ಆರೋಪಿಗಳನ್ನ ಎಲ್ಲ ಹೆಡೆಮುಂಡಿ ಕಟ್ಟಿರುವಂತದ್ದು ಸದ್ಯಕ್ಕೆ ಹೊಸ ಬೆಳವಣಿಗೆ ಅಂತ ಹೇಳ್ಬೋದು. ಮತ್ತು ಪೊಲೀಸರಿಗೆ ದೊಡ್ಡ ಸವಾಲಾಗಿತ್ತು. ಅದು ಸವಾಲನ್ನ ಅವರು ಸ್ವೀಕಾರ ಮಾಡಿದ್ದಾರೆ. ಯಾಕಂದ್ರೆ ಕಳೆದ ಶುಕ್ರವಾರ ಮುಂಜಾನೆ 3:30 ಗಂಟೆಗೆ ಒಂದು ಶೂಟೌಟ್ ಆಗಿತ್ತು. ಆ ನಂತರದಲ್ಲಿ ಇನ್ನೊಂದು ಶೂಟೌಟ್, ಒಂದು ವಾರದಲ್ಲಿ ಇನ್ನೊಂದು ಶೂಟೌಟ್ ಆಗಿತ್ತು. ಇದು ದೊಡ್ಡ ಸವಾಲು ಆಗಿತ್ತು. ಹಾಗಾಗಿ ಸದ್ಯ ಅದನ್ನ ಸವಾಲನ್ನು ಸ್ವೀಕರಿಸಿ 3ರನ್ನ ಹೆಡೆಮುಂಡಿ ಕಟ್ಟಿದ್ದಾರೆ. ಯುಪಿ ಬಿಹಾರ ಮೂಲದ, ಉತ್ತರಾಖಂಡ್ ಮೂಲದ ಈ 3 ಆರೋಪಿಗಳನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತು ಅವರಿಗೆ ಸುಪಾರಿ ಕೊಟ್ಟವರು ಯಾರು, ಈ ಶಾರ್ಪ್ ಶೂಟರ್, ಮುಖ್ಯವಾಗಿ ರಾಜು ಅನ್ನೋರು ಶಾರ್ಪ್ ಶೂಟರ್, ಉತ್ತರ ಪ್ರದೇಶ ಶಾರ್ಪ್ ಶೂಟರ್, ಅವರಿಗೆ ಸುಪಾರಿ ಕೊಟ್ಟವರು ಯಾರು ಅನ್ನುವಂಥದ್ದು ಈಗ ಇನ್ನಷ್ಟು ತನಿಖೆ ಮೂಲಕ ಗೊತ್ತಾಗಲಿದೆ. ಸದ್ಯಕ್ಕೆ ಮುಖ್ಯವಾಗಿ ಗೊತ್ತಾಗಿರುವಂತದ್ದು ಸದ್ಯ 3 ರಿಂದ 4 ಕೋಟಿ ಹಣ ಬರ್ಲಿಕ್ಕಿತ್ತು. ಆ ಹಣದ ಡೀಲ್ ವಿಚಾರದಲ್ಲಿ ಈ ರೀತಿಯ ಕೊಲೆ ಆಗಿರುವಂತದ್ದು ಈಗ ಕನ್ಫರ್ಮ್ ಆಗಿರುವಂತದ್ದು. ರಾಹುಲ್. ರೈಟ್ ಪರೀಕ್ಷಿತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.